ನಮಸ್ಕಾರ. ನಮ್ಮ ಪಕ್ಕದಲ್ಲಿ ಒಬ್ರು ಹಿರಿಯರು ಕೂತಿದ್ದಾರೆ. ಅವರು ಅನುಭವದಲ್ಲಿ, ವಯಸ್ಸಿನಲ್ಲಿ, ಎಲ್ಲದರಲ್ಲಿ ಹಿರಿಯರು. ಅವ್ರ ಬದುಕು ಒಂಥರ ಕಲರ್ಫುಲ್ ಆಗಿದೆ. ಇವರು ವಸಂತ ಆರ್ಟ್ಸ್ ಗ್ರೂಪ್ನ ಮುಖ್ಯಸ್ಥರು. ಇವ್ರ ಬದುಕು ತುಂಬಾ ಕಲರ್ಫುಲ್ ಆಗಿದೆ ಅಂತ ನಾನು ಕೇಳ್ತಾ ಇದ್ದೆ. ಹೆಂಗಾಯ್ತು, ಅವ್ರು ಹೇಗೆ ಬದುಕನ್ನು ಕಲರ್ಫುಲ್ ಮಾಡ್ಕೊಂಡ್ರು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಅವ್ರ ಬಾಲ್ಯ, ಬದುಕು, ಅವರ ಒಂದು ಕಲೆ ಬಗ್ಗೆ ತಿಳ್ಕೊಂಬರೋಣ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ನೀವು ಒಬ್ಬ ಆರ್ಟಿಸ್ಟ್ ಅಂತ ಗೊತ್ತಾಯ್ತು, ನೀವು ಒಬ್ಬ ಸರ್ಕಾರಿ ನೌಕರ ಅಂತ ಗೊತ್ತಾಯ್ತು. ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳಿ. ನಮಸ್ಕಾರ ಅರಿವೇ ಗುರು ಶೈಲಾ ಚಾನೆಲ್ ಅವ್ರಿಗೆ ಮತ್ತು ಕರ್ನಾಟಕ ಜನರಿಗೆ, ನಮ್ಮ ಕನ್ನಡ ರಾಜ್ಯದಲ್ಲಿ ನಾವು ಬಂದು ಇಲ್ಲಿ ನಾವು ಇರ್ತಾ ಇದ್ದಕ್ಕೆ ಎಷ್ಟೋ ನಾವು ಹೆಮ್ಮೆ ಪಡ್ತೀವಿ. ನಾವು ನನಗೆ ಎಷ್ಟೋ ಕರ್ನಾಟಕ ಜನರು ನನಗೆ ಸ್ನೇಹಿತರು ಎಷ್ಟೋ ಪ್ರೀತಿಯಾಗಿ ನಮ್ಮನ್ನು ನೋಡ್ಕೊಂಡಿದ್ದೀವಿ. ನಾವು ನಮ್ಮ ಜರ್ನಿ ಆ ಥರ ಅವ್ರ ಜೊತೆನಲ್ಲಿ ನಾವು ವರ್ಕ್ ಮಾಡಿದ್ದೀವಿ. ನಾವು ಸ್ವತಃ ನಾವು ಆಂಧ್ರ ಪ್ರದೇಶನಲ್ಲಿ ಹುಟ್ಟಿದ್ದೀವಿ. ನಮ್ಮದು ಊರು ಬಂದು ಮುಸ್ನೂರು ಗ್ರಾಮ, ಕಾವಲ್ ತಾಲೂಕು, ನೆಲ್ಲೂರು ಡಿಸ್ಟಿಕ್ಕು, ಆಂಧ್ರ ಪ್ರದೇಶ್. ನಮ್ಮ ತಂದೆಯವರ ಹೆಸರು ಮುಸಲಯ್ಯ, ನಮ್ಮ ತಾಯಿಯವರು ಹೆಸರು ಚೆಂಚಮ್ಮ. ಇಬ್ಬರು ಲೇಟ್ ತೀರೋಗಿದ್ರು ಅವರು. ನಾವು ಅಣ್ಣ ತಮ್ಮರು ಟೋಟಲ್ 6 ಮೆಂಬರ್ಸು. 6 ಮೆಂಬರ್ಸಲ್ಲಿ ನಾವು ಅಣ್ಣ ತಮ್ಮರು 5 ಮೆಂಬರ್ಸು. ನಾವು ಲಾಸ್ಟ್ ಅವರು. ನಮ್ಮ ದೊಡ್ಡವರು ಅವರು ರೈಲ್ವೆನಲ್ಲಿ ಜಾಬ್ ಮಾಡಿ ಈಗ ರಿಟೈರ್ಡ್ ಆಗಿದ್ದಾರೆ, ಅವರು ಊರಿನಲ್ಲಿದ್ದಾರೆ. ಮಧ್ಯನಲ್ಲಿರೋರು 4 ಜನ ತೀರೋಗಿದ್ರು. ನನ್ನ ಹತ್ರ ತಂಗಿ, ಅವರು ಚೆನ್ನೈನಲ್ಲಿದ್ದಾರೆ ಅವರು. ನಾವು 5 ವರ್ಷ ಟೈಮ್ನಲ್ಲೇ ನಮ್ಮ ಅಣ್ಣವ್ರ ಹತ್ರ ಕರ್ಕೊಂಡೋಗಿ ಬಿಟ್ಟಿದ್ರು ನಮ್ಮ ತಂದೆಯವರು. ಅಲ್ಲೇ ನಾವು ಬೆಳೆದಿದ್ದೀವಿ. ನಮ್ಮ ಅಣ್ಣವ್ರ ಹೆಸರು ವೆಂಕಯ್ಯ ಅಂತ. ಅವರು ರೈಲ್ವೆ ಗಾರ್ಡಾಗಿ ರಿಟೈರ್ಡ್ ಆಗಿದ್ರು ಅವರು. ನಮ್ಮ ಅತ್ತಿಗೆ ಬಂದು ಚಾರಮ್ಮ ಅವ್ರ ಹೆಸರು. ಅವ್ರ ಹತ್ರ ನಾವು 5 ವರ್ಷದಿಂದ ಬೆಳೆದಿದ್ದೀವಿ. ನಾವು ವಿದ್ಯಾಭ್ಯಾಸ ಎಲ್ಲ ಅಲ್ಲಿ ಅವರೇನೆ ಬೆಳೆದಿದ್ದೆಲ್ಲ. ನಾವು ಅಣ್ಣ ಅತ್ತಿಗೆ ಇದನ್ನಲ್ಲಿ ಇದ್ದೀವಿ. ಸ್ಟಡಿ ಅಲ್ಲೇ ಮಾಡಿ ಮತ್ತೆ ಮದುವೆ ಆಗಿದ ನಂತರ ಮತ್ತೆ ನಾವು ಸಪ್ರೇಟು ಈಗ ಜಾಬ್ ನಿಮಿತ್ತ ಈ ಕಡೆ ಬಂದುಬಿಟ್ಟಿದ್ವಿ. ಅದೇ ನಮ್ಮ ಫ್ಯಾಮಿಲಿ ವಿಷಯ. ನಮ್ಮ ಫ್ಯಾಮಿಲಿ, ನಮ್ಮ ಮಿಸ್ಸಸ್ ಹೆಸರು ವಸಂತ. ಅವರೂ ಆರ್ಟಿಸ್ಟ್. ಆ್ಯಕ್ಚುಲಿ ಆರ್ಟಿಸ್ಟ್ ಅಂದರೆ ಅವರು ಆ ಟೈಮ್ನಲ್ಲಿ ಅವರು ಟೈಲರಿಂಗ್ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಮಿಷನ್ಸು ಅದೆಲ್ಲ, ಟೈಲರಿಂಗ್ ಮಿಷನ್ ಅದೇನೇ ಇಲ್ಲ, ಬರೀ ಕೈನಲ್ಲಿ ಕಟ್ ಮಾಡಿಬಿಟ್ಟು ಕೈನಲ್ಲೇ ಡ್ರೆಸ್ಸಸ್ಸು ಅಂಡು ಬ್ಲೌಸಸ್ಸು ಅವರು ಮಾಡ್ತಾರೆ. ಎಷ್ಟು ವರ್ಷ ಹಂಗೆ ಮಾಡಿದರು. ಆಮೇಲೆ ಟೈಲರಿಂಗ್ ಮಿಷಿನ್ ಬಂದಮೇಲೆ ಇವಾಗ ಹಂಗೆ ಇವಾಗಲೂ ಮಾಡ್ತಾ ಇರ್ತಾರೆ ಅವರು. ನಾವು ಬೆಳೆದಿದ್ದೆಲ್ಲ ವಿಜಯವಾಡದಲ್ಲಿ ಬೆಳೆದಿದ್ದೀವಿ. ನಾವು ವಿಜಯವಾಡದಲ್ಲಿ ನಾವು ಹೈಸ್ಕೂಲ್ ಓದೋ ಟೈಮ್ನಲ್ಲಿ ನಾವು ಚಿತ್ರಕಲೆ ಮೇಲೆ ನಾವು ಆಸಕ್ತಿ ಬಂತು. ಆ ಟೈಮ್ನಲ್ಲಿ ನಾವು 7th ಕ್ಲಾಸ್ ಓದ್ತಾ ಇದೀವಿ. ನಾವು ಟೀಚರ್ ಯಾರು ಇಲ್ಲ ಆ ಟೈಮ್ನಲ್ಲಿ. ನಮ್ಗೆ ಟೀಚರ್ ಯಾರೂ ಇಲ್ಲ. ಬಟ್ ನಾವು ಒಂದು ಪ್ರೇರಣೆ ಯಾವ ಥರ ತೊಗೊಂಡಿದ್ದೀವಿ ಅಂದರೆ, ಅವಾಗ ಏನು ರೆಫರೆನ್ಸ್ ಸಿಗ್ತಾ ಇರಲಿಲ್ಲ. ನಾವು ಇವಾಗ ಏನೋ ಇಮೇಜಸ್ ಅದೆಲ್ಲ ಸಿಗ್ತಾ ಇರೋದು. ಅವಾಗ ಅಂತ ಏನು ರೆಫರೆನ್ಸ್ ಏನು ಸಿಗ್ತಾ ಇರಲಿಲ್ಲ. ಅಂಥ ಟೈಮ್ನಲ್ಲಿ ಅವಾಗ ಒಳ್ಳೆ ಸೀನಿಯರ್ ಫಿಲ್ಮ್ ಆ್ಯಕ್ಟರ್ಸ್ ಇದ್ದಾರೆ. ಅವರು NT ರಾಮಾರಾವ್, ನಾಗೇಶ್ವರ ಅಂತ ಅವರು ಚಿತ್ರಗಳು ನೋಡ್ಬಿಟ್ಟು ಆ ಚಿತ್ರಗಳನ್ನೇ ಅವ್ರನ್ನ ಮೈಂಡ್ನಲ್ಲಿ ಇಟ್ಕೊಂಡು ಮೆಮೊರಿ ಆರ್ಟ್ಸ್ ಥರ ನಾವು ಅವ್ರನ್ನ ಮೈಂಡ್ನಲ್ಲಿ ಇಟ್ಕೊಂಡು ನಾವು ಪೆನ್ಸಿಲ್ ಸ್ಕೆಚ್ ಮತ್ತು ಚಾರ್ಕೋಲು, ಚಾಕ್ ಪೀಸ್ನಲ್ಲಿ ಪೇಂಟಿಂಗ್ಸ್ ಬರಿತಾ ಇದ್ದೀವಿ, ಚಿತ್ರಗಳು ಬರಿತಾ ಇದ್ದೀವಿ. 1976ನಲ್ಲಿ ನಾವು ಮದುವೆ ಮಾಡ್ಕೊಂಡಿದ್ದೀವಿ. ಶಾಲೆಗೆ ಹೋಗಿದ್ದೀವಿ ನಾವು.
ಒಂದು ಟೆಂತ್ ಕ್ಲಾಸ್ ವರ್ಕ್ ಓದಿದ್ವಿ ನಾವು. ಹಾ, 10th ಕ್ಲಾಸ್ ವರ್ಕ್ ಓದಿದ್ವಿ. ಅಂದ್ರೆ ನಿಮ್ಮ ಒಂದು ಮೊದಲ ಆಸಕ್ತಿ ಮೂಡಿದ್ದು ಈ ಏನು ಸಿನಿಮಾದ ನಟರ ಒಂದು ಪೋಸ್ಟ್ರು. ಹಾ, ಆ ಪೋಸ್ಟ್ರೇ ನಿಮ್ಮ ಪೋಸ್ಟ್ ಅವ್ರನ್ನ ನೋಡ್ಬಿಟ್ಟು ಅವ್ರ ಚಿತ್ರಗಳು ಪೆನ್ಸಿಲ್ ಸ್ಕೆಚ್ ನಲ್ಲಿ ನಾವು ಮಾಡ್ತಾ ಇದೀವಿ. ನಾವು ಪೆನ್ಸಿಲ್ ಸ್ಕೆಚ್ ನಲ್ಲಿ ಮಾಡ್ತಾ ಇದೀವಿ. ಅದು ಮಾಡ್ತಾ ಅವಾಗ ನಾವು 1976 ನಲ್ಲಿ ನಾವು ಕ್ಯಾಜುಯಲ್ ಲೇಬರ್ ನಲ್ಲಿ ನಾವು ರೈಲ್ವೆನಲ್ಲಿ ಸೇರಿದ್ವಿ, ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ. ಆ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ ನಾವು ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಬರ್ತಾ ಇರುವಾಗ ಅವಾಗ ಏನು ಇನ್ಸ್ಟಿಟ್ಯೂಟ್ಸ್ ಅದೆಲ್ಲ ಏನು ಆ ಟೈಮ್ನಲ್ಲಿ ಇನ್ಸ್ಟಿಟ್ಯೂಟ್ಸ್ ಏನಿಲ್ಲ. 1967-68 ಟೈಮ್ನಲ್ಲಿ ನಮಗೆ ಓದೋಕೆ ಎಲ್ಲೇ ಇನ್ಸ್ಟಿಟ್ಯೂಟ್ನಲ್ಲಿ ಓದೋಕೆ ನಮ್ಗೆ ಟೈಮ್ ಸಿಗಲಿಲ್ಲ. ಅದರಿಂದ ಜಾಬ್ ಮಾಡ್ಕೊಂತ ನಾವು ಇದು ಬ್ಯಾಲೆನ್ಸ್ ನಲ್ಲಿ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. 10th ಆದ್ಮೇಲೆ ಜಾಬ್ ಸೇರಿದ್ರು. ಹಂಗೆ ಜಾಬ್ ಮಾಡೋದು ಈ ಕಡೆ ಮನೆಯಲ್ಲಿ 1976 ನಲ್ಲಿ ನಾವು ಮದುವೆ ಮಾಡ್ಕೊಂಡಿದ್ವಿ. ನಮ್ಮ ಮಿಸಸ್ ನೇಮು ವಸಂತ ಅಂತ. ಅವ್ರ ಹೆಸರು ಅವರು ವಸಂತ ಅಂತ. ಅವರು ನಾವು ಜಾಬ್ ಮಾಡುವಾಗ ನಮ್ಮ ಸಂಸ್ಥೆ ಹೆಸರು ಅವಾಗಲೇ ನಾವು ಮಾಡಿದ್ವಿ, ವಸಂತ ಆರ್ಟ್ಸ್ ಅಂತ. ಅದಕ್ಕೆ ನಾವು ಅದು ವಸಂತ ಆರ್ಟ್ಸ್ ರಿಜಿಸ್ಟರ್ ಮಾಡೋಣ ಇದು ಮಾಡುವಾಗ ನಾವು ಜಾಬ್ನಲ್ಲಿ ಇರುವಾಗ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಕ್ಕಳು ಮೈನಾರಿಟಿ ಆಗಿದ್ರಿಂದ ಅವ್ರದಕ್ಕೆ ಅವಕಾಶ ಎಲ್ಲ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಹೆಸರೇ ಮಾಡಿದ್ವಿ ನಾವು. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ನಾವು ಆಂಧ್ರದಲ್ಲಿ, ಇಲ್ಲಿ ಕರ್ನಾಟಕದಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು 2006 ನಲ್ಲಿ ನಾವು ಇಲ್ಲೇ ಗೌರ್ಮೆಂಟ್ ರೆಕಗ್ನೈಸ್ಡ್ ಮಾಡಿಸಿದ್ವಿ ನಾವು ನಮ್ಮ ವಸಂತ ಆರ್ಟ್ಸ್ನೇ. ಅವತ್ತಿಂದ ನಾವು ಪೇಂಟಿಂಗ್ಸು ಇದು ಜಾಬು ಮಾಡ್ಕೊಂಡು ಬ್ಯಾಲೆನ್ಸ್ ನಲ್ಲಿ ಬರ್ತಾ ಇದ್ವಿ. ಅಂದ್ರೆ ಸರ್, ಈಗ ನೀವು ಪೇಂಟಿಂಗ್ ಮಾಡುವಾಗ ನಿಮ್ಮ ಮನೆಯಲ್ಲಿ ಪ್ರೋತ್ಸಾಹ ಕೊಡ್ತಿದ್ರಾ? ಪ್ರೋತ್ಸಾಹ ಕೊಡ್ತಾ ಇದ್ರು. ಪ್ರೋತ್ಸಾಹ ಅಂದ್ರೆ ನಾವು ಅದೇ ಚಿಕ್ಕ ಎರಡು ಮಾಡ್ತಾ ಇದ್ರಿಂದ ಫಸ್ಟ್ ಕಮರ್ಷಿಯಲ್ ವರ್ಕ್ನು ಮಾಡ್ತಾ ಇದೀವಿ. ಕಮರ್ಷಿಯಲ್ ವರ್ಕ್ ನಾವು ಜಾಸ್ತಿ ಮಾಡುವಾಗ ಕಮರ್ಷಿಯಲ್ ವರ್ಕ್ಸ್ ಅಂದ್ರೆ ರೈಟಿಂಗು, ಸೈನ್ ಬೋರ್ಡ್ಸು, ಪಬ್ಲಿಸಿಟಿ ಬೋರ್ಡ್ಸು, ಸಿನಿಮಾ ಕಟೌಟ್ಸು, ಪೊಲಿಟಿಕಲ್ ಕಟೌಟ್ಸು. ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಈ ಅಗರಬತ್ತಿ ಪೋಚಸ್ ಮಾಡೋಕೆ ಕೂಡ ಡಿಸೈನ್ ನಾವು ಇಂಡಿಯನ್ ಇಂಕ್ನಲ್ಲಿ ಮಾಡಿದ್ವಿ ನಾವು. ಲಿಥೋ ಪ್ರಿಂಟಿಂಗ್ ವರ್ಕ್ಸ್ ಇದೆಲ್ಲ ಮಾಡ್ಕೊಂತಾನೆ ಜಾಬ್ ಮಾಡ್ಕೊಂತ ಇದೀವಿ ನಾವು. ಅಂದ್ರೆ ಸುಮಾರು ನೀವು ಒಂದು 18-20 ವಯಸ್ಸಿಗೆ ಶುರು ಮಾಡಿದೀರಾ? ಹೌದು. ಕಲೆಯನ್ನೇ ಜಾಬು, ಫ್ಯಾಮಿಲಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಬರ್ತಾನೆ ಇದೀವಿ. ನಿಮ್ಗೆ ಎಷ್ಟು ವಯಸ್ಸು? ಈಗ ಬಂದು ನಮ್ಗೆ 72 ಇಯರ್ಸ್ ಏಜ್. 72 ಇಯರ್ಸ್ ಏಜ್. ಈ ವಯಸ್ಸಲ್ಲೂ ನೀವು ಇಷ್ಟು ಆಕ್ಟಿವ್ ಆಗಿದ್ದೀರಲ್ಲ, ಅದು ಹೆಂಗೆ ಅಂದ್ರೆ ಇದೇ ಈಗ ನಾವು ಏನು ಇದು ಬಂದ್ರೆ ಮೈಂಡ್ ನಲ್ಲಿ ಫಸ್ಟ್ ಆಫ್ ಆಲ್ ನಾವು ಸ್ಟ್ರೆಸ್ ತಗೊಳ್ಳಲ್ಲ. ನಾವು ಫಸ್ಟ್ ಆಫ್ ಆಲ್ ನಾವು ಈಸಿಯಾಗಿ ತಗೊಂತೇವೆ. ಯಾಕಂದ್ರೆ ದೇವರು ನಮ್ಗೆ ಯಾವ ತರ ಮಾಡ್ಬೇಕೋ ಆ ತರ ಮಾಡ್ತಾರನೆ ಒಂದು ಕಾನ್ಫಿಡೆನ್ಸ್ ನನಗಿತ್ತು. ಅದರಿಂದ ಟೆನ್ಷನ್ ತಗೊಂಡು ಏನ್ ಮಾಡ್ಬೇಕು ನಾವು ನಮ್ಮ ಆರ್ಟಿಸ್ಟ್ಗಳು ಕೂಡ ಅದೇ ಹೇಳ್ತೀನಿ, ಟೆನ್ಷನ್ ತಗೋಬೇಡಿ. ನೀವು ಎಷ್ಟು ಪ್ರಾಬ್ಲಮ್ ಇದ್ರೂ ಆರಾಮಾಗಿ ನೀವು ಬ್ರಷ್ ತಗೊಂಡು ನಿಮ್ಮ ಸಿಟ್ಟಿಂಗ್ ನಲ್ಲಿ ಕೂತ್ಕೊಂಡು ನೀವು ನಿಮ್ಮ ಪೇಂಟಿಂಗ್ಸ್ ಮಾಡ್ಕೊಂತ ಇರಿ. ಆರಾಮಾಗಿ ಅದು ಪಾಟಿಗೆ ಅದು ಹೋಗುತ್ತೆ. ನಿಮ್ಮ ಪಾಟಿಗೆ ನಿಮ್ಗೆ ಕೂಲ್ ಆಗಿಬಿಡ್ತೀವಿ ನಾವು. ಟೆನ್ಷನ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಹೆಲ್ತಿಗ ಇರ್ತೀವಿ ನಾವು. ಆಮೇಲೆ ಟೈಮಿಗೆ ನಾವು ಫುಡ್ಡು ನಮ್ಮ ಆಹಾರ ಎಲ್ಲ ತಗೊಂಡು ನಾವು ಮ್ಯಾನೇಜ್ ಮಾಡ್ಕೊಂತ ಇದ್ರೆ ಆರಾಮಾಗಿ ಇರ್ತೀವಿ ಮೇಡಮ್. ಸ್ಟಾರ್ಟಿಂಗ್ ನಾವು ಯಾವುದೊಂದು ಈ ಕಲೆ ಕಲ್ತ್ಕೋಬೇಕಂತಾನೆ ಬೇರೆ ಕಡೆ ಕೆಲವರು ಈ ಪೇಂಟಿಂಗ್ಸ್ ಮಾಡ್ತಾ ಇರುವಾಗ ಅಲ್ಲಿ ಹೋಗುವಾಗ ನಮ್ಗೆ ಹತ್ರ ಸೇರಿಸ್ತಾ ಇಲ್ಲ. ನಾವು ಚಿಕ್ಕ ವಯಸ್ಸಾಗಿದ್ರಿಂದ ಸೇರಿಸ್ತಾ ಇಲ್ಲ. ಬಟ್ ಆದ್ರೆ ಕೂಡ ನಾವು ಅವ್ರನ್ನೇ ನೋಡ್ಕೊಂಡು ಅವ್ರನ್ನೇ ನಮ್ಮ ಇದನ್ನಲ್ಲೇ ನಾವು ಅವ್ರು ನೋಡೋದೆಲ್ಲ ಸ್ವಲ್ಪ ಒಂದು ಅಬ್ಸರ್ವ್ ಮಾಡಿಬಿಟ್ಟು ನಾವು ಡೀಪ್ ಆಗಿ ನಾವು ಮೂವ್ ಆಗಿದ್ದೀವಿ. ಹೌದು. ಅದೇ ಟೈಮ್ನಲ್ಲಿ 1982 ಆ ಟೈಮ್ನಲ್ಲಿ 84 ಟೈಮ್ನಲ್ಲಿ ಜಾಸ್ತಿ ಕ್ಯಾಮ್ರಾ ಇಲ್ಲ. ಮನೆಯಲ್ಲಿ ಫೋಟೋ ತಗೋಬೇಕಂದ್ರೆ ಫೋಟೋಗ್ರಾಫರ್ ಬರಬೇಕು, ಇಲ್ಲಾಂದ್ರೆ ನಾವು ಕ್ಯಾಮ್ರಾ ಸ್ಟುಡಿಯೋಕ್ಕೆ ಹೋಗ್ಬೇಕಾಯ್ತು. ಅಂಥ ಟೈಮ್ನಲ್ಲಿ ಕೆಲವು ಫ್ಯಾಮಿಲಿನಲ್ಲಿ ಇನ್ಸಿಡೆಂಟ್ಸ್ ಆಗ್ಬಿಟ್ಟು ಯಾರೋ ಅವರು ದೊಡ್ಡವರೆಲ್ಲ ತೀರೋಗ್ಬಿಟ್ಟಿದ್ರೆ ಒಂದು ರೆಫರೆನ್ಸ್ ಇರ್ತಾ ಇಲ್ಲ. ಅವಾಗ ಅವ್ರು ತೀರೋಗಿದ ಮೇಲೆ
ಫೋಟೋಗ್ರಾಫರ್ನ ಕರೆದ್ಬಿಟ್ಟು ಆ ಡೆಡ್ ಬಾಡಿನ ಫೋಟೋ ತೆಗೆದ್ಬಿಟ್ಟು ಅದನ್ನ ನಾವು ಜೀವಂತವಾಗಿ ಇರೋ ಥರ ಮಾಡಿಸ್ಕೊಡ್ತಾ ಇದ್ರು ಅವಾಗ. ಆ ಟೈಮ್ನಲ್ಲೇ ನಾವು ಒಂದು 18 ಇಂಚ್ ಬೈ 24 ಇಂಚಸ್ ಫೋಟೋಸ್ ನಾವು 5000 ಆ ಥರ ಇಂಡಿಯಾ ಆಯಿಲ್ ಸ್ಕೆಚ್ ಪೇಪರ್ ಮೇಲೆ ನಾವು ಮಾಡಿ ಕೊಡ್ತಾ ಇದೀವಿ ನಾವು. ಆ ಥರ ಪೇಂಟಿಂಗ್ಸ್ ಅಬೌವ್ ಥೌಸಂಡ್ಸ್ ಮೇಲೆ ಮಾಡಿದೀವಿ ನಾವು, ಥೌಸಂಡ್ಸ್ ಮೇಲೆ. ಅದರಿಂದ ಮೇಯ್ನು ನಮ್ಗೆ ಈ ಪೇಂಟಿಂಗು ಮೇಯ್ನ್ ಡೆಪ್ತ್ ಆಗಿ ಅಲ್ಲೇ ಬಂದ್ಬಿಟ್ಟಿದೀವಿ ನಾವು. ಆ ಪೇಂಟಿಂಗ್ಸ್ ಮಾಡಿದ್ವಿ. ಅದೇ ಹಂಗೆ ನಮ್ಮ US ಅಂಡ್ ಔಟ್ ಆಫ್ ಕಂಟ್ರೀಸ್ ಕೂಡ ಕೆಲವು ಪೇಂಟಿಂಗ್ಸ್ ಮಾಡಿಸ್ಕೊಂಡು ಹೋಗಿದ್ವಿ. ಒಬ್ಬ ಮನೆಯಲ್ಲಿ ಒಬ್ಬ ವ್ಯಕ್ತಿ ಸದಸ್ಯನ ನಾವು ಜೀವಂತವಾಗಿ ಉಳಿಸ್ಬೇಕು ಅಂದ್ರೆ ಅವ್ರ ಫೋಟೋ ಸಿಕ್ಕಿರ್ಲಿಲ್ಲ. ಯಾವುದು ಅವರು ಗ್ರೂಪ್ನಲ್ಲಿರೋ ಪೇಂಟಿಂಗ್ ಫೋಟೋ ಕೊಡೋರು, ಆ ಗ್ರೂಪ್ನಲ್ಲಿ ನಾವು ಸಪ್ರೇಟ್ ಮಾಡೋದು. ಇಲ್ಲಾಂದ್ರೆ ಅನ್ಸ್ಪೆಕ್ಟರ್ ಫೋಟೋ ಅವ್ರ ಪಾರ್ಟಿ ಎಕ್ಸ್ಪೈರ್ಡ್ ಆಗಿಬಿಟ್ಟಿದ್ರೆ ಆ ಫೋಟೋ ತಗೊಂಡ್ಬಿಟ್ಟು ಫೋಟೋಗ್ರಾಫರ್ ಕೊಡೋರು ನಮ್ಗೆ. ನೀವು ಪೇಂಟಿಂಗ್ ಮಾಡ್ತೀನಿ ಅಂದ ತಕ್ಷಣ ಜನ ಕರೆಸಿ ನಂದೊಂದು ಪೋರ್ಟ್ರೇಟ್ ಮಾಡು. ಅವಾಗ ಜಾಬ್ ಮಾಡೋ ಅಂತವ್ರಿಗೆ ಫುಲ್ ಬಿಜಿನಲ್ಲಿದ್ದೀವಿ ನಾವು. ಮನೆಗೆ ಬಂದಿದ್ರೆ ಬೆಳಿಗ್ಗೆ ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಬಂದು ಈವ್ನಿಂಗು 5 o'clock ಬಂದ ಮೇಲೆ ಮತ್ತೆ ನೈಟು 11-12 o'clock ವರೆಗೂ ನಾವು ಕೆಲಸ ಮಾಡ್ತಾ ಇದೀವಿ, ಪೋರ್ಟ್ರೈಟ್ ಮಾಡ್ತಾ ಇದೀವಿ. ಪಬ್ಲಿಸಿಟಿ ವರ್ಕ್ಸ್, ಕಮರ್ಷಿಯಲ್ ಬ್ಯಾನರ್ಸ್ ಅವಾಗ ಕೈನಲ್ಲಿ ಬರೆಯೋದು, ಡಿಜಿಟಲ್ ಪ್ರಿಂಟ್ಸ್ ಅದೆಲ್ಲ ಬಂದಿಲ್ಲ ಅವಾಗ. ಇದು ಮಾಡೋದು, ಸಿನಿಮಾ ಕಟ್ಔಟ್ಸು, ಪೊಲಿಟಿಕಲ್ ಕಟ್ಔಟ್ಸು. ನಮ್ದೇ ನಮ್ಮ ಯಲಹಂಕ ಏರ್ಪೋರ್ಟ್ ಟೈಮ್ನಲ್ಲಿ ಫಸ್ಟ್ ಬೋರ್ಡಿಂಗ್ ನಮ್ದೇ ಪಾರ್ಟ್ನರ್ಶಿಪ್ನ ಗ್ಯಾಲಕ್ಸಿ ಔಟ್ಡೋರ್ಸ್ ಅಂತ ನಮ್ಮ ಕೊಲೀಗ್ಸ್ ಇದ್ರು. ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆಗಿದೆ. ನಮ್ದೇ ಫಸ್ಟ್ ಬ್ಯಾನರು ಬೋರ್ಡಿಂಗ್ ಮಾಡಿದ್ವಿ ನಾವು, ಸ್ವಂತ ಬೋರ್ಡಿಂಗ್. ಯಲಹಂಕ ಹತ್ರ ಒಂದು ದೊಡ್ಡ ಬ್ಯಾನರು ಸ್ಟಾರ್ಟಿಂಗ್ ಫಸ್ಟ್ ಬ್ಯಾನರ್ ನಮ್ದೇ ಮಾಡಿದ್ವಿ, ಬೋರ್ಡಿಂಗ್ ಬ್ಯಾನರು. ಆಮೇಲೆ ಹಂಗೆ ನಾವು ಪೇಂಟಿಂಗ್ಸನ್ನು ಶುರು ಮಾಡ್ಕೊಂಡು ಪೇಂಟಿಂಗ್ಸನ್ನು ಮಾಡ್ತಾ ಇದ್ದೀವಿ. ಸಿನಿಮಾ ಕೂಡ ಒಂದು ಶ್ರೀ ಕ್ಷೇತ್ರ ಕೈವಾರ ತಾತಯ್ಯ ಆರ್ಟ್ ಡೈರೆಕ್ಷನ್ ನಾವೇ ಮಾಡಿದ್ವಿ. ಹೌದು, ಸಾಯಿ ಕುಮಾರ್ ಅದನ್ನೆಲ್ಲ ಮೇನ್ ರೋಲು, ತಾರಾ ಮೇಡಮು ಹೀರೋಯಿನ್ ಮೇಡಮ್ ಅದನ್ನಲ್ಲಿ. ಆ ಫಿಲ್ಮ್ಗೆ ನಾವೇ ಆರ್ಟ್ ಡೈರೆಕ್ಟ್ ಮಾಡಿದ್ವಿ. ಆರ್ಟ್ ಡೈರೆಕ್ಷನ್ ನಾವೇ ಮಾಡಿದ್ವಿ. ಫಸ್ಟ್ ಆ ಫಿಲ್ಮ್ದೇ ನಾವು ಬೋರ್ಡಿಂಗ್ ಮೇಲೆ ಪಬ್ಲಿಸಿಟಿಗೆ ಮಾಡಿದ್ವಿ ನಾವು. ನಮ್ಮ ಇಲ್ಲೇ ಗೂಡ್ಶೆಡ್ ರೋಡ್ ಇದೆ, ಗೂಡ್ಶೆಡ್ ರೋಡ್ನಲ್ಲಿ ಬೆಂಗಳೂರು ಕಲಾಸಿಪಾಳ್ಯಕ್ಕೆ ಕನೆಕ್ಟ್ ಆಗತ್ತೆ ಆ ರೂಟ್ನಲ್ಲಿ. ಅವರೊಬ್ಬರು ಫಸ್ಟು ಒಬ್ಬರು ಅಲ್ಲೇ ಈ ಸ್ಕ್ರೀನ್ ಪ್ರಿಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಈ ಪ್ರಿಂಟಿಂಗ್ ಲೈನ್ನಲ್ಲಿ ಇದ್ರು. ಅವರು ಆರ್ಟಿಸ್ಟ್. ಒಂದು ಫೋಟೋ ಮಾಡಿದ್ರು ಅವರು, ಒಂದು ದೇವ್ರ ಫೋಟೋ, ಈ ಬಾಲಾಜಿ ಫೋಟೋ ಒಂದು ಮಾಡಿದ್ರು ಅವರು ಮಕ್ಕಳಿಬ್ಬರಿದ್ದಾರೆ, ಲೇಡೀಸ್ ಏಜ್ ಆಗಿದೆ. ನಾವು ಚಿತ್ರಕಲಾ ಪರಿಷತ್ತಿನಲ್ಲಿ ಒಂದು ಶೋನಲ್ಲಿ ನಾವು ಕೋಆರ್ಡಿನೇಟರ್ ಆಗಿದ್ದೀವಿ ನಾವು. ಆ ಶೋಕ್ಕೆ ನಾವು ನಮ್ಮ ಪೇಂಟಿಂಗ್ಸ್ಗಳು ಡಿಸ್ಪ್ಲೇ ಮಾಡೋಕೆ ಹೋಗಿದ್ದೀವಿ ನಾವು ಚಿತ್ರಕಲಾ ಪರಿಷತ್ತಿನಲ್ಲಿ. ಪಾಪ ಅವರೆಲ್ಲ ಸುತ್ತಾಡ್ಕೊಂಡು ಶಾಸಾದ್ರಪುರಂ ಇದೆಲ್ಲ ಸುತ್ತಾಡ್ಕೊಂಡು ಒಂದು ಬ್ಯಾಗ್ನಲ್ಲಿ ಒಂದು ಫೋಟೋ ತಗೊಂಡು ಎಲ್ಲ ಬಂದಿದ್ರು ಅಲ್ಲಿಗೆ. ಅದು ಬಂದ ಮೇಲೆ ಅವರು ನೋಡಿದ್ರು ನಮ್ಮ ಪೇಂಟಿಂಗ್ಸ್ ಸೇಮ್ ಇದೇ ಥರ ಟ್ರೆಡಿಷನಲ್ ಪೇಂಟಿಂಗ್ ಇಟ್ಟಿದ್ವಿ ಡಿಸ್ಪ್ಲೇಗೆ. ಅದು ನೋಡ್ಬಿಟ್ಟು ಸರ್ ನಂದು ಪೇಂಟಿಂಗ್ ಆ ಪೇಂಟಿಂಗ್ಸ್ ಏನಂದ್ರೆ ಅವ್ರ ತಂದೆಯವರು ನೆನಪುದೇ, ಆ ತಂದೆಯವರು ಮಾಡಿರೋದು ಪೇಂಟಿಂಗ್ ಅದೆಲ್ಲ ಏನಾಗಿದೆ ಅಂದರೆ ಈ ಸಿಲ್ವರ್ ಫಿಶ್ ಹುಳ ಇರುತ್ತೆ, ಅದು ಏನಂದ್ರೆ ಒಂದೇ ಜಾಗನಲ್ಲಿ ಐಟಮ್ ಇದ್ರೆ ಟಕ 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 ಅನ್ಬಿಟ್ಟು ತೂತ್ ಮಾಡಿಬಿಟ್ಟು ಎಲ್ಲ ಪೊಡಿ ಮಾಡ್ಬಿಟ್ಟು ಆ ಥರ ಮೌಂಟ್ ಎಲ್ಲ ರೆಡಿ ಇದು ಮಾಡಿಬಿಟ್ಟಿದೆ, ಹಾಲ್ ಮಾಡಿಬಿಟ್ಟಿದೆ. ಅವಾಗ ಅದು ನೋಡ್ಬಿಟ್ಟು ಸರ್ ಅದು ಇವಾಗ ಇರೋ ಜನ್ರೇಷನಲ್ಲಿ ಯಾರು ಮಾಡಲ್ಲ. ಡಿಜಿಟಲ್ ಪ್ರಿಂಟಿಗೆ ಕೂಡ ಸಿಗಲ್ಲ, ಅದು ಕ್ಯಾಮ್ರಾಗೂ ಕೂಡ ಸಿಗಲ್ಲ. ಅಂಥ ಸಿಚುವೇಶನಲ್ಲಿ ಕ್ರಿಟಿಕಲ್ ಇರೋ ಫೋಟೋಸ್ ಆಮೇಲೆ ಅವರು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಸರ್. ಎಲ್ಲ ಡಿಜಿಟಲು, ಎಲ್ಲ ಗಾಂಧಿನಗರ
ಶೇಷಾದ್ರಿಪುರ ಎಲ್ಲ ನೋಡ್ಕೊಂಡು ಬಂದಿದ್ದು ಸರ್, ಇದು ನಾವು ಸರಿಪಡಿಸ್ಕೊಡ್ಬೇಕು ಅಂದ್ಬಿಟ್ಟು ಹೇಳಿದ್ರು ಅವರು. ಆಮೇಲೆ ಅದು ನಾವು ಸರಿ ಅಂದ್ಬಿಟ್ಟನೆ ತಗೊಂಡು ಹೋಗ್ಬಿಟ್ಟು ಅದು ಪೂರ್ತಿ ಈ ಕ್ಲೀನಾಗಿ ಮಾಡಿಬಿಟ್ಟು ಆ ತೂತುಗಳೆಲ್ಲ ಫಿಲಪ್ ಮಾಡಿಬಿಟ್ಟು ಅದಕ್ಕೆ ಎಕ್ಕಲಿಕ್ಕಿನಲ್ಲಿ ಮಾಡಿ ಪರ್ಮನೆಂಟ್ ಆಗಿ ಮಾಡಿಕೊಟ್ಟಿದ್ವಿ. ಅಕ್ರಿಲಿಕ್ ಪೇಂಟಿಂಗ್. ಆ ವಾಟ್ರು ಬಿದ್ದಿದ್ರೆ ಏನಾಗಲ್ಲ, ಅದು ವಾಟರ್ ಬಿದ್ದರೆ ಏನಾಗಲ್ಲ. ಪೋಸ್ಟರ್ ಎಲ್ಲ ಏನಂದ್ರೆ ವಾಟರ್ ಕಲರ್, ವಾಟರ್ ಕಲರ್ಸ್ ನಲ್ಲಿ ಮಾಡೋರು. ಅದೇನಾಗಿದೆ, ನೀರು ಬಿದ್ದಿದ್ರೆ ಹೋಗೋದು. ಅದಕ್ಕೆ ಗ್ಲಾಸ್ ಹಾಕ್ತಾರೆ. ಗ್ಲಾಸ್ ಹಾಕಿದ್ರ ಮೇಲೆ ಅದು ಹೆಂಗೆ ಅವರು ಕ್ಲೀನ್ ಮಾಡಲ್ಲ, ಏನಿಲ್ಲ, ಹಂಗೆ ಇರುತ್ತೆ. ಸಣ್ಣದಾಗಿ ಒಳಗಡೆ ಸೇರಿಬಿಟ್ಟು ಎಲ್ಲ ತಿಂದುಬಿಡುತ್ತೆ. ಅದಕ್ಕೆ ನಾವು ಮೇಂಟೆನೆನ್ಸ್ ಇಂಪಾರ್ಟೆಂಟ್. ನಮಗೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಅಂದ್ರೆ ಪೇಂಟಿಂಗ್ಸ್ ಕೂಡ ಫಂಗಸ್ ಬರಲ್ಲ. ಇವಾಗ ಆಂಟಿ ಫಂಗಸ್ ಕ್ಯಾನ್ವಾಸ್ ಬರ್ತಾ ಇರೋದು ಈಗ. ಆದ್ರೆ ಕೂಡ ನಾವೀಗ ಆಫೀಸ್ಗೆ ಹೋಗಿದ್ರೆ ನಾವು ಯಾವ ತರ ನಾವು ಸೀಟ್ನಲ್ಲಿ ಕೂತ್ಕೋಬೇಕಂದ್ರೆ ಅಟ್ಲೀಸ್ಟ್ ಡಸ್ಟ್ ಕ್ಲೀನ್ ಮಾಡಿಬಿಟ್ಟು ಕೂತ್ಕೊಂತೀವೋ, ಅದೇ ತರ 2 days ಒನ್ಸು, ವೀಕ್ಲಿ ಒನ್ಸ್ ಆದ್ರೂ ನಮ್ಮ ಪೇಂಟಿಂಗ್ಸ್ ನಾವು ಟಚ್ ಮಾಡ್ತಾ ಇರಬೇಕು. ಟಚ್ ಮಾಡಿ ಕ್ಲೀನ್ ಮಾಡ್ತಾ ಇದ್ರೆ ಅದೇ ಟಚ್ ಆಗ್ತಾ ಇರುವಾಗ ಹುಳ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇರುತ್ತದೆ. ಅದರಿಂದ ನಮಗೆ ಬಾಳಿಕೆ ಬಂದ್ಬಿಡುತ್ತೆ ಪೇಂಟಿಂಗ್ಸ್. ಪ್ರತಿಯೊಂದರಲ್ಲೂ ಪವನಾಣ